ನಿಮ್ಮ ಹೆಸರೇನು ಹೇಳಮ್ಮ? ಪ್ರಣತಿ. ಪ್ರಣತಿ. ಯಾವ ಊರು ನಿಮ್ಮದು? ಹಾಸನ. ಏಜ್ ಎಷ್ಟು? ಹೇಳಿ ನಿಮ್ಮದು ಕಿಡ್ನಿದು ಸ್ಟೋರಿ ಹೇಳಿ. ನನಗೆ ಭಾರಿ ಖುಷಿ ಆಯಿತು. ನೀವು ಡಯಾಲಿಸಿಸಲ್ಲಿ ಹೋಗ್ತಾ ಇದ್ದವರು ಯಾವ ರೀತಿ ಬಿಟ್ಟರೆ, ಯಾಕೆಂದರೆ ಕೋಟ್ಯಾಂತರ ಜನ ವರ್ಲ್ಡ್ ವೈಡು ಕಿಡ್ನಿಯಿಂದ ಸಫರ್ ಪಡ್ತಾ ಇದ್ದಾರೆ. ಒಂದು ಸರಿ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಡಯಾಲಿಸಿಸ್ಗೆ ಹೋಗ್ಬಿಟ್ರು ಅಂತಂದರೆ ಮತ್ತೆ ಲೈಫ್ ಲಾಂಗ್ ಡಯಾಲಿಸಿಸ್ಗೆ ಹೋಗಬೇಕು, ಲೈಫ್ ಲಾಂಗ್ ಇದು ಅಂತ. ಅದರಿಂದ ನೀವು ಹೆಂಗೆ ಹೊರಬಂದ್ರಿ ಸ್ವಲ್ಪ ಹೇಳ್ರಿ, ನನಗೆ ಭಾರಿ ಖುಷಿ ಆಯ್ತು ಕೇಳಿ. ಇಲ್ಲ ಸರ್, ನನಗೆ ಫಸ್ಟ್ ಡಯಾಲಿಸಿಸ್ 1 ವರ್ಷದಿಂದನೂ ಮಾಡ್ತಾ ಇದ್ರು. ಹೆಂಗೆ ಕಿಡ್ನಿ ಪ್ರಾಬ್ಲಮ್ ಆಯ್ತು? ಕಿಡ್ನಿ ಪ್ರಾಬ್ಲಮ್ ನನಗೆ ಏನಂತ ಗೊತ್ತಾಗ್ತದೆ ಮೆಡಿಸಿನ್ ಇಂದ ಅನ್ಸುತ್ತೆ. ಡಾಕ್ಟರ್ ಏನಾಯ್ತು ಅಂತ ಗೊತ್ತಾಗಿಲ್ಲ ಸರ್. ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಕಿಕ್ಕಲ್ ಊತ ಬಂತು ನನಗೆ. ಅವ್ರು ಹೇಳಿದ್ರು 4 ವರ್ಷದಿಂದ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಈಗಲ್ಲ ಅಂತ ಹೇಳಿದ್ರು. ಬೇರೆ ಡಾಕ್ಟರ್ಗಳೆಲ್ಲ ಕೈ ಊತ ಬಂದು ನನ್ನ ಕೈಗಳೆಲ್ಲ ಹೋದು ಫುಲ್ ಕಾಲು ಕೈಯಲ್ಲಿ ಎತ್ತಕ್ ಆಗ್ತಿಲ್ಲ. 4 ಆಮೇಲೆ ವೆನ್ಲಾಕ್ ಅಡ್ಮಿಟ್ ಮಾಡಿದೆ. ವೆನ್ಲಾಕಲ್ಲಿ ಅವರು ಸಿಸ್ಟರ್ ಸಿಕ್ಕಿರು. ಅವರು ನೋಡಿ ಒಂದು ಬಾಟ್ ಬೆಡ್ ಕೊಡ್ತೀವಿ, ನೀವು ICU ಏನು ಬೇಡ ಇವರಿಗೆಲ್ಲ ಆಕ್ಸಿಜನ್ ಕೊಡೋದು ಅಂತ ಹಂಗಂತೂ. ಆಮೇಲೆ ಅಲ್ಲಿ ಕೊಡ್ತೀವಿ. ಅವಳಿಗೆ ಇನ್ನೊಬ್ಬರು ಸ್ನೇಹಿತರು ಸಿಕ್ಕರು. ಅವರು ನೋಡಿ ಎಲ್ಲೂ ಬೇಡ, ಕಿಡ್ನಿಗೆ ಮಂಗಳ ಆಸ್ಪತ್ರೆ ಅಂತ ಮುಗಿದಿದೆ, ಅಲ್ಲಿಗೆ ಹೋಗಿ ಅಲ್ಲಿ ತೋರಿಸು. ಅಲ್ಲಿ ಅದೇ ಹೇಳಿದ್ರು ಹೆಸರು ಪ್ರಾಬ್ಲಮ್ ಇದೆಯಮ್ಮ ಅಂದ್ರು. ಟ್ರೀಟ್ಮೆಂಟ್ ಕೊಟ್ಟು ಕಿಡ್ನಿನೇ ಹಾಕಿಸ್ಬೇಕು, ತಕ್ಷಣ ಡಯಾಲಿಸಿಸ್ಗೆ ಮಾಡಿಸ್ಬೇಕು ಅಂತ ತಕ್ಷಣ ಡಯಾಲಿಸಿಸ್ ಇಳಿದ್ರು. ವಾರಕ್ಕೆ ದಿನ ಬಿಟ್ಟು ದಿನ ಒಂದು ಡಯಾಲಿಸಿಸ್ ಆಗ್ತದೆ. ಸ್ಟಾರ್ಟಿಂಗ್ ದಿನ ಬಿಟ್ಟು ದಿನ ಡಯಾಲಿಸಿಸ್ ಆಗ್ತಾ ಇತ್ತು. ಅಲ್ಲಿಂದ ಡಿಸ್ಚಾರ್ಜ್ 1 ವಾರ ಇಟ್ಕೊಂಡ್ರು. ಮನೆಗೆ ಬಂದು ಆಮೇಲೆ 1 ವಾರ ಡಯಾಲಿಸಿಸ್ ಮಾಡಿಸ್ಲಿಲ್ಲ. ನಮಗೆ ಗೊತ್ತಾಗ್ಲಿಲ್ಲ. ವಾರಕ್ಕೆ 2 ಮಾಡಿಸ್ಬೇಕು ಅಂತ ಹೇಳಿದ್ರು. ಮಂಗಳವಾರ ಶುಕ್ರವಾರ. ಮಂಗಳವಾರ ಶುಕ್ರವಾರ ಕಂಪಲ್ಸರಿ 6 ತಿಂಗಳು 7 ತಿಂಗಳು ಮಾಡಿಸ್ತು. 8 ತಿಂಗಳು ಮಾಡಿಸ್ತು. ಆಮೇಲೆ ವಾರಕ್ಕೊಂದು ಡಯಾಲಿಸಿಸ್ ನಾವೇ ಮಾಡಿಸ್ಕೊಂಡು, ಸರ್ ನನಗೆ ಬೇಡ 2 ಡಯಾಲಿಸಿಸ್, ನನಗೆ ಒಂದೇ ಸಾಕು ಸರ್ ಡಯಾಲಿಸಿಸ್ ಅಂತ ಹೇಳಿ 1 ಡಯಾಲಿಸಿಸ್ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ. ಆಮೇಲೆ ಯಾರಾದ್ರೂ ನಮಗೆ ಕಿಡ್ನಿ ಹಾಕಿಸ್ಬೇಕು ಅಂತ ಹೇಳಿದ್ರು. ನೋಡ್ತಾ ಇದ್ದು ನನಗೆ ನನ್ನ ತಮ್ಮನ ಹೆಂಡತಿ ಒಂದ್ಸರಿ ಒಬ್ಬರಿಗೆ ಬೆಂಗಳೂರಿಗೆ, ಒಂದ್ಸರಿ ಒಬ್ಬರಿಗೆ ಅಂತ 6 ತಿಂಗಳು ಹೇಳಿದ್ರು. ಮತ್ತೆ ಕಾಲೇಜ್ ಸ್ಟಾಫ್ ಲೆಕ್ಚರ್ ಅಂತ ನಮ್ಮ ಲೆಕ್ಚರ್ ಅವರು. ನೀವು ಲೆಕ್ಚರರ್ ಅಲ್ಲ, ನಾವು ಆಫೀಸ್ ಸ್ಟಾಫ್ ತನಕ ರಾಹುಲ್ ಲೆಕ್ಚರ್ ಅಂತ. ಅವ್ರ ಅಕ್ಕನ ಮಗನಿಗೆ ಸೇಮ್ 6 ವರ್ಷದ ಇದೇ ಬಂದು ಅವ್ರು ಹೋಗಿ ಕಿಡ್ನಿ ಉಳಿಯಲ್ಲ, ಕಿಡ್ನಿ ಹಾಕಿಸ್ಬೇಕು ಅಂದ್ರೆ ಚಿಕ್ಕ ಹುಡುಗ ಅಲ್ವಾ, ಸತ್ರ ಸಾಹಿತ್ಯ ಅಂತ ಬಿಟ್ಬಿಟ್ರಂತೆ. ಇಲ್ಲಿ ಬಂದ್ ಮಿರಾಕಿಲರ ತಗಂದ್ರಂತೆ. ಅವ್ರಿಗೆ ಚೆನ್ನಾಗಿ ಆಕ್ಟಿವ್ ತಿರ್ಗಾಡ್ತಾ ಐತಿ. ಅವ್ರು ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬಿಡಿ ನೀವು, ಅಲ್ಲೇನ್ ಪತ್ತೆ ಇಲ್ಲ, ನೀವು ಹೋಗಿ ಅಂತ ಅವರೇ ಕ್ರಮ ಕಳಿಸ್ಕೊಟ್ರು. ಆಮೇಲೆ ಕಳ್ಸಿದ ದಿನ ನಾವ್ ಬಂದು ಕಳ್ಸಿದ್ಮೇಲೆ ಒಂದು ಗುರುವಾರ ಮೆಡಿಸಿನ್ ಸ್ಟಾರ್ಟ್ ಮಾಡಿದೆ. ಡಯಾಲಿಸಿಸ್ ನಿಲ್ಸಿದ್ರು. ಶುಕ್ರವಾರ 1 ಡಯಾಲಿಸಿಸ್ ಮಾಡಿಸ್ದೆ. ಲಾಸ್ಟ್ ಅವತ್ತಿಂದ ಇವತ್ತಿನವರೆಗೂ 1 ಡಯಾಲಿಸಿಸ್ ಮಾಡಿ 1 ವರ್ಷದ ಮೇಲೆ 2 ತಿಂಗಳು ಡಯಾಲಿಸಿಸ್ ಮಾಡಿಸಿದೀವಿ. ಈಗ 4 ತಿಂಗಳು ಮೇಲೆ ಆಯ್ತು ಡಯಾಲಿಸಿಸ್. ಮನ್ಸೂ ಇಲ್ಲ ಇದು ಬಿಟ್ರೆ. ಆದ್ರೆ ನಂಗೆ ಡಯಾಲಿಸಿಸ್ ಮಾಡಿಸಿದಾಗ ತುಂಬಾ ಸುಸ್ತಾಗ್ತಿತ್ತು, ವಾಮಿಟ್, ಆಮೇಲೆ ತಿರ್ಗಡಕ್ ಆಗ್ತಿರ್ಲಿಲ್ಲ, ಸುಸ್ತು, ಹೇಳಕ್ ಆಗ್ತಿರ್ಲಿಲ್ಲ, ಕೂರಕ್ ಆಗ್ತಿರ್ಲಿಲ್ಲ, ಏನೇನ್ ಆಗ್ತಿತ್ತು. ಈಗ ಇದನ್ನ ತಗಂದ್ಮೇಲೆ ನಾನು ಎಲ್ಲ ತರ ಆಕ್ಟಿವ್ ಇದೆ. ವೆರಿ ಗುಡ್, ವೆರಿ ಗುಡ್. ಸರ್ ಇದು ತುಂಬಾ ತಿರುಗಾಡ್ತಾ ಇದ್ದೀನಿ ನೋಡಪ್ಪ. ಒಂದು ಹೇಳ್ತೇನೆ, ಇದು ಹೆಂಗೆ ಗೊತ್ತಾ, ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಡಯಾಲಿಸಿಸ್ ಅಲ್ಲಿ ಇದ್ರು. ಅವ್ರಿಗೋಸ್ಕರ ನಾನು ಮಾಡಿದ್ದು. ಇವತ್ತು ನೋಡಕ್ ಹೋದ್ರೆ ಇಡೀ ವಿಶ್ವನೇ ಇದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಓಡಬೇಕು ಅಂತ ಆಯ್ತು, ಅದಕ್ಕೆ ಕೆಳಗೆ ಕೇಳಿದೆ ಬಾಸೇರ ಅಂತ. ಈ ಒಂದು ಹೇಳ್ತೀನಮ್ಮ, 3 ತಿಂಗಳು ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಏನ್ ಗೊತ್ತಾ, ಈಗ ಜೈನರ ಸನ್ಯಾಸಿಗಳು ಏನೂ ತಿನ್ನಲ್ಲ, ಅವ್ರ ಶರೀರ ನೋಡಿ ಎಷ್ಟು ಚೆನ್ನಾಗಿರ್ತೈತೆ. ನಾವು ಪ್ರಕೃತಿಗೆ ಹತ್ರ ಇತ್ತು ಅಂತಂದರೆ ಏನು ನೇಚರಲ್ಲಿ ಸಿಗುತ್ತೆ ಅದನ್ನು ನೀವು ಕನ್ಸ್ಯೂಮ್ ಮಾಡ್ತಂತಂದರೆ ಯಾವ ರೋಗಗಳು ಬರಲ್ಲ. ನಾವು ಬರೀ ಎಣ್ಣೆ ಬೆಣ್ಣೆ ತುಪ್ಪ ಜಾಸ್ತಿ ಹಾಕಿದ್ದು ಮಾಡ್ತೀವಲ್ಲ, ಅದರಿಂದ ಜಾಸ್ತಿ ಇದಾಗೋದು. ಈಗ ಕಾಲು ಊತ ಏನೂ ಇಲ್ಲ ಹಂಗಾರೆ. ಕಾಲು ಊತ ನನಗೆ ಯಾವಾಗ ಬರ್ತವೆ, ಸ್ವಲ್ಪ ಬರ್ತಾ ಸರ್. ಈಗ ಇದನ್ನ ತಗೊಂಡ್ಮೇಲೆ ಕಾಲು ಊತನೂ ಬರಲ್ಲ, ಹೊಟ್ಟೆ ಹಸು ಚೆನ್ನಾಗಿ ಬರ್ತದೆ. ವೆರಿ ಗುಡ್ ಅಮ್ಮ, ವೆರಿ ಗುಡ್, ವೆರಿ ಗುಡ್. ನನಗೆ ತುಂಬಾನೇ ಬರ್ತಾ ಇದೆ. ನನಗೆ ಆಕ್ಟಿವ್ ಇದೆ ಅಲ್ಲ, ಸುಮ್ಮನೆ 15 ದಿನ ಆಗಿದೆ ಮೆಡಿಸಿನ್ ಮುಗಿದಾಗ. ಮೆಡಿಸಿನ್ ಸ್ವಾತಿ ಮೇಡಮ್ ಫೋನ್ ಮಾಡಿದ್ರು, ಸರ್ ಬಂದ್ಸರಿ ಭೇಟಿ ಮಾಡಿದ್ರು. 1 ವಾರದಿಂದ ಬರಕ್ಕಾಗಿಲ್ಲ, ಮೆಡಿಸಿನ್ ಖಾಲಿ ಆಗೋಗ್ಬಿಟ್ಟಿದೆ. 15 ದಿನಕ್ಕೆ 1 ಬಾಟಲ್ ತಗೋಬೇಕಿತ್ತು, 15 ದಿನ ಮೆಡಿಸಿನ್ ತಗೊಂತ ಇಲ್ಲ. ಅದು ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್, ವೆರಿ ಗುಡ್. ಫುಡ್
ಫುಡ್ ಸ್ವಲ್ಪ ಕಂಟ್ರೋಲ್ ಇದೀನಿ. ಫುಡ್ ಅದೇ ರಾಗಿ ತಿನ್ನಲ್ಲ, ಅಷ್ಟೇ. ಸಿರಿಧಾನ್ಯ ತಿನ್ನಲ್ಲ, ವೆರಿ ಗುಡ್. ಎಣ್ಣೆ ತಿನ್ನಲ್ಲ, ವೆರಿ ಗುಡ್. ಬೆಣ್ಣೆ ತಿನ್ನಲ್ಲ, ವೆರಿ ಗುಡ್. ಉಪ್ಪು 3 ಗ್ರಾಮ್ ಅಲ್ಲೂ ಕಡಿಮೆ ತಿಂತೀನಿ. ವಂಡರ್ಫುಲ್. ಅಷ್ಟೇ ನೋಡಮ್ಮ, ಅಷ್ಟೇ. ಏನು ಗೊತ್ತಾ, ಒಂದು ಹೇಳ್ತೀನಿ, ಎಲ್ಲನೂ ಮೈಂಡ್ ಸೆಟ್ಟು. ನೀವು ಹೆಂಗೆ ಗೊತ್ತಾ, ಸೆಪ್ಪೆ ರೊಟ್ಟಿ, ಸೆಪ್ಪೆ ಚಪಾತಿ, ಒಂದು ಚೂರು ಸಾಂಬಾರ್ ಮಾಡ್ಕೊಂಡ್ರೆ ಒಂದು ಇಷ್ಟೇ ಚುಟ್ಕಿ ಅಷ್ಟೇ ಮುಗಿದೋಯ್ತು ಬಿಡ್ರಿ. ಇದು ನೋಡ್ರಿ, ಕೆಲವರೆಲ್ಲ ಬಡವರು ಪಾಪ ಬಿಪಿ ನಾರ್ಮಲ್ ಇರ್ಲಿಲ್ಲ, ಬಿಪಿ ಇತ್ತು, ಇದನ್ನ ತಗೊಂಡ್ಮೇಲೆ ನಾರ್ಮಲ್ ಬಂದಿದೆ. ವೆರಿ ಗುಡ್, ವೆರಿ ಬಿಪಿ ನಾರ್ಮಲ್ ಬಂದಿದೆ. ವೆರಿ ಗುಡ್.